ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉತ್ತಮ ಆರೋಗ್ಯವಂತಾಗಿರಲು ಸ್ವಚ್ಛತೆ ಅವಶ್ಯಕ ಎಂದು ಹುಕ್ಕೇರಿ ಸಿವಿಲ್ ಹಿರಿಯ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಹೇಳಿದರು. ರಾಷ್ಟ್ರೀಯ ಸ್ವಚ್ಛತಾ ದಿನ ಅಂಗವಾಗಿ ನ್ಯಾಯಾಲಯ ಆವರಣವನ್ನು ಪುರಸಭೆ ಹುಕ್ಕೇರಿ, ನ್ಯಾಯವಾದಿಗಳ ಸಂಘ ಮತ್ತು ಕಾನೂನು ಸೇವಾ ಸಮಿತಿ ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಿರಿಯ ನ್ಯಾಯಾಧೀಶರಾದ ರಾಜಣ್ಣ ಸಂಕಣ್ಣವರ್ ಮತ್ತು ಆದಿತ್ಯ ಕಲಾಲ್ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ರಾಷ್ಟ್ರೀಯ ಸ್ವಚ್ಛತಾ ದಿನ ಅಂಗವಾಗಿ ಇಂದು ವಿವಿಧ ಇಲಾಖೆಗಳ ಸಹಯೋಗದಿಂದ ನ್ಯಾಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಮ್ಮ ಪರಿಸರ ಸ್ವಚ್ಛತೆಯೊಂದಿಗೆ ಪುರಸಭೆಯ ನಿಯಮಾವಳಿಗಳ ಪ್ರಕಾರ ಹಸಿ ಮತ್ತು ಒಣ ಕಸ ಬೇರ್ಪಡಿಸಿ ತ್ಯಾಜ್ಯ ಸಂಗ್ರಹ ವಾಹನಗಳಲ್ಲಿ ನೀಡಿ ಮನೆ ಮತ್ತು ಮನ ಸ್ವಚ್ಛತೆಯಿಂದ ಉತ್ತಮ ಆರೋಗ್ಯ ಪಡೆಯಬಹುದು ಎಂದರು. ಈ ದಿನ ನಮ್ಮ ನ್ಯಾಯಾಲಯದ ಆವರಣ ಸ್ವಚ್ಛತಾ ಕಾರ್ಯಕ್ರಮವನ್ನು ಎಲ್ಲ ಸಿಬ್ಬಂದಿ ಮತ್ತು ವಕೀಲರ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಈ ಸ್ವಚ್ಛತೆ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಬೇಕು. ಸ್ವಚ್ಛತೆ ಇದ್ದಲ್ಲಿ ಆರೋಗ್ಯ ಇರ್ತದೆ, ಆರೋಗ್ಯ ಇದ್ದಲ್ಲಿ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ನಮ್ಮ ಪರಿಸರವನ್ನು ಮನೆಯಿಂದ ನಮ್ಮ ಈ ಒಂದು ಕಾರ್ಯಕ್ರಮ ಶುರು ಆಗಬೇಕು. ಮನೆಯಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಮನೆಯಿಂದಲೇ ನಾವು ಬೇರ್ಪಾಡು ಮಾಡಿ ಅದನ್ನು ನಾವು ಇಲ್ಲಿ ಬಂದಂಥ ನಮ್ಮ ಈ ಸ್ವಚ್ಛತಾ ಸೇವಕರಿಗೆ ಅದನ್ನು ಕೊಡಬೇಕು. ಈ ರೀತಿ ಮಾಡಿದಾಗ ನಾವು ಒಂದು ಒಳ್ಳೆಯ ಸಮಾಜವನ್ನು, ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ದಿನ ನಾವು ಹುಕ್ಕೇರಿ ನ್ಯಾಯಾಲಯದ ಸಂಕೀರ್ಣದಲ್ಲಿ ವಕೀಲರ ಸಹಯೋಗದೊಂದಿಗೆ ಮತ್ತು ಪುರಸಭಾ ಹುಕ್ಕೇರಿಯವರ ಸಿಬ್ಬಂದಿ ವರ್ಗದವರ ಸಹಾಯದೊಂದಿಗೆ, ಸಾರ್ವಜನಿಕರ ಸಹಾಯದೊಂದಿಗೆ ಈ ದಿನ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ನ್ಯಾಯಾಲಯದಲ್ಲಿ. ಈ ಒಂದು ಕಾರ್ಯಕ್ರಮದ ಉದ್ದೇಶವೇನೆಂದರೆ, ಆರೋಗ್ಯ ಇರಬೇಕಂದ್ರೆ ಸ್ವಚ್ಛತೆ ಇರಬೇಕು. ಸ್ವಚ್ಛತೆ ಆರೋಗ್ಯ ಇತ್ತು ಅಂದರೆ ನಮ್ಮ ಸಮಾಜ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಅದರಿಂದ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರಿಗೆ ವಿನಂತಿಸಿಕೊಳ್ಳೋದೇನೆಂದರೆ, ತಮ್ಮ ಮನೆಯಿಂದಲೇ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ, ಈಗಾಗಲೇ ಪುರಸಭೆದವರು ನೀಡಿದಂತಹ ಬಕೆಟ್ಗಳಲ್ಲಿ ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸಿ ಅವರು ನಮ್ಮ ಮನೆ ಬಾಗಿಲಿಗೆ ತಮ್ಮ ವಾಹನದ ಮೂಲಕ ಬಂದಿರ್ತಾರೆ. ಅವರಿಗೆ ತಮ್ಮ ಮನೆಯಲ್ಲಿ ಇದ್ದಂತಹ ಹಸಿ ಮತ್ತು ಒಣ ಕಸಗಳನ್ನು ಅವರಿಗೆ ನೀಡಿ ಈ ಒಂದು ಉತ್ತಮ ಸಮಾಜದ ಬೆಳವಣಿಗೆ ತಾವೆಲ್ಲರೂ ಸಹಕರಿಸಿ ಅಂತ ಈ ಮೂಲಕ ಅನಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಈಶ್ವರ್ ಸಿದ್ನಾಳ್, ಆರೋಗ್ಯ ಅಧಿಕಾರಿ ಸಂತೋಷ್ ಹೊಳೆನ್ನವರ್, ಪರಿಸರ ಅಭಿಯಂತರ ಶ್ರೀಮತಿ ರೇವತಿ ಆರ್, ದಫೇದಾರ್ ಎಜೆ ಮೊಕಾಶಿ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕಾಡಪ್ಪ ಕುರ್ಬೇಟ್, ಎಸ್ಜೆ ನದಾಫ್, ಬಸವರಾಜ್ ಹುಂಡೇಕಾರ್, ಉಮೇಶ್ ಪಾಟೀಲ್, ಪ್ರಕಾಶ್ ಪಾಟೀಲ್, ವಿಠ್ಠಲ್ ಗಸ್ತಿ, ಆಶಾ ಸಿಂಗಾಡೆ, ಅನಿತಾ ಕುಲಕರ್ಣಿ, ಬಿಬಿ ಬಾಗಿ, ಎಸಿ ಕರೋಶಿ, ಸಿಎಂ ಸಂಸುದ್ದಿ ಮೊದಲಾದವರು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.